ಹಿತ್ತಲಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದಿಯ ಮನೆ ಮದ್ದನ್ನು ಹೇಳ್ತಾ ಬರ್ತಿದ್ದೀನಿ. ನಾನು ನಿಮಗೆ ಹೇಳ್ತಕ್ಕಂತಹ ಅಂಶ ಇವತ್ತು ಸರಳ ಕೆಮ್ಮಿಗೆ ಕಷಾಯಗಳು ಹೇಗೆ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ಕಿಶೋರ್ ಅಂದ್ರೆ ಕಷಾಯ, ಕಷಾಯ ಅಂದ್ರೆ ಕಿಶೋರ್, ಕಿಶೋರ್ ವಿತ್ ಕಷಾಯ ಅಥವಾ ಕಷಾಯ ವಿತ್ ಕಿಶೋರ್ ಇಸ್ ಆಲ್ವೇಸ್ ಎ ಪ್ರಾಮಿಸಿಂಗ್ ನೋಟ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ಅಂತಕ್ಕಂತಹ ಮಾತು ಎಲ್ಲರಿಗೂ ತಿಳಿದೇ ಇದೆ. ಯಾವುದು ಕಂಠಕ್ಕೆ ಕರ್ಷಣೆ ಮಾಡುತ್ತೋ, ದಟ್ ವಿಚ್ ಸ್ಕ್ರೇಪ್ಸ್ ದ ಥ್ರೋಟ್ ಈಸ್ ಕಾಲ್ಡ್ ಆಸ್ ಎ ಕಷಾಯ ಅಂತ ಕರಿತೀವಿ. ಸಿಂಪಲ್ ಆಗಿ ಯಾಕೆ ಕಷಾಯವನ್ನು ಕುಡಿಬೇಕು? ಎರಡು ಉದ್ದೇಶದಿಂದ ನಾವು ವಿಶೇಷವಾಗಿ ಕಫ ಜಾಸ್ತಿ ಇದ್ದಾಗ, ಕಫ ಜಾಸ್ತಿ ಆಗಿ ತತ್ಸಂಬಂಧಿತವಾಗಿ ಕೆಮ್ಮಿದ್ದಾಗ ನಾವು ಈ ಕಷಾಯಗಳನ್ನ ಅಡ್ವೈಸ್ ಮಾಡ್ತಾ ಬರ್ತಿರ್ತೀವಿ. ಸೊ ನಾವು ತ್ರಿಕಟು ಅಂತ ಕರಿತೀವಿ. ಶುಂಠಿ, ಮೆಣಸು, ಹಿಪ್ಪಲಿ ಇದನ್ನ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಮೂರನ್ನು ಸಮ ಪ್ರಮಾಣ ಅಂದ್ರೆ 2 ರಿಂದ 3 ಚಿಟಿಕೆ ಈಚ್. ಒಣಶುಂಠಿಯ ಪುಡಿ, ಹಿಪ್ಪಲಿ, ಮೆಣಸು ಇದನ್ನ ಫೈನ್ ಪೌಡರ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಅದನ್ನ 2 ರಿಂದ 3 ಚಮಚದಷ್ಟು ಈ ದ್ರವ್ಯವನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನವನ್ನ ಬೆರೆಸಿ ಚೆನ್ನಾಗಿ ನೀರಿನಲ್ಲಿ ಕುದಿಸ್ತಕ್ಕಂಥದ್ದು. 400 ml ನೀರು ಕುದ್ದು 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 100 ml ಗೆ ಇಂಗಬೇಕು. ಅಂದ್ರೆ 300 ml ಅಷ್ಟು ಆವಿ ಆಗಬೇಕು. ಆ ದ್ರವ್ಯಗಳು ನಾವೇನು ನೀರಿನಲ್ಲಿ ಕುದಿಸಕ್ ಹಾಕಿದ್ವಿ ಅದು ಕಂಡೆನ್ಸ್ ಆಗಬೇಕು. ಆ ದ್ರವ್ಯಗಳ ಮಾಲಿಕ್ಯೂಲ್ಸ್ ಅಥವಾ ಪ್ರಾಪರ್ಟೀಸು ಅಥವಾ ವೈಟಲ್ ಗುಣಗಳು ಅಂತ ಏನ್ ಕರಿತೀವಿ ಅದು ಆ ಜಲ ಜೊತೆ ಅಂತರ್ಭಾವ ಆಗಬೇಕು. ಇದನ್ನ ಸೋಸಬಹುದು, ಸೋಸದೆಯೂ ಸೇವನೆ ಮಾಡಲಿಕ್ಕೆ ಯೋಗ್ಯ ಅಂತಕ್ಕಂಥದ್ದು. ಇದಕ್ಕೆ ಒಂದೇ 1 ಚಮಚ ಹಳೆಯ ಜೇನುತುಪ್ಪವನ್ನ ಸೇವಿಸಿ ನೀವು ಅದನ್ನ ಕುಡಿತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ ಅಂತ. ಈ ಶುಂಠಿ, ಅದೇ ಮೆಣಸು, ಇದೇ ಹಿಪ್ಪಳಿಯನ್ನ ಸುಮ್ಮನೆ ಹಂಗೆ ಕುಡಿದ್ ನೋಡಿ. ಸರ್ ಸ್ವಲ್ಪ ಖಾರ ಖಾರ ಅನ್ಸುತ್ತೆ ಸರ್, ಸ್ವಲ್ಪ ಗಂಟ್ಲಲ್ಲಿ ಏನೋ ಒಂಥರ ಕೆರೆದಂಗ ಆಗತ್ತೆ ಸರ್. ಎಕ್ಸಾಕ್ಟ್ಲಿ ತಾವೇನ್ ಹೇಳ್ತಿರಲ್ಲ, ಗಂಟ್ಲಲ್ಲಿ ಕೆರೆದಂಗ ಆಗತ್ತೆ, ತುರಿಕೆ ಉತ್ಪನ್ನ ಆಗತ್ತೆ. ಅದು ತನ್ನ ಮೋಡ್ ಆಫ್ ಆಕ್ಷನ್ ಅನ್ನ ಸಿಂಪ್ಟಮ್ಯಾಟಿಕಲಿ ಮತ್ತೆ ಸಿಸ್ಟಮ್ಯಾಟಿಕಲಿ ಆ ಹಂತದಲ್ಲಿ ಆ ಭಾಗದಲ್ಲಿ ಆ ವ್ಯಕ್ತಿಗೆ ದೋಷಾನುಸಾರ ಶಮನಾರ್ಥವಾಗಿ ಕೆಲಸ ಮಾಡುತ್ತೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ತತ್ಸಂಬಂಧಿತವಾಗಿ ಕೊಡುತ್ತೆ. ಜೊತೆಗೆ ಈ ದ್ರವ್ಯಗಳ ರಸ, ಗುಣ, ವೀರ್ಯ, ವಿಪಾಕ, ಪೊಟೆನ್ಸಿ ಅಂತ ಏನ್ ಕರಿತೀವಿ ಒಟ್ಟಾರೆ ಭಾಷೆಯಲ್ಲಿ, ಇದು ಯಾವಾಗ ಆಭ್ಯಂತರವಾಗಿ ಹೊಟ್ಟೆಗೆ ಹೋಗುತ್ತೋ ಅಲ್ಲಿ ಆಂತ್ರದಲ್ಲಿ ಅಥವಾ ಇಂಟೆಸ್ಟೈನಲ್ ಲೆವೆಲ್ ಅಲ್ಲಿ ಇದು ಅಬ್ಸಾರ್ಪ್ಷನ್ ಆಗ್ತಕ್ಕಂಥದ್ದು. ಇದು ಅಬ್ಸಾರ್ಪ್ಷನ್ ಆಗಿ ಶರೀರದಲ್ಲಿರತಕ್ಕಂತಹ ಉಲ್ಬಣಿತ ದೋಷಗಳನ್ನ, ಮಾರ್ಬಿಡ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಕರಿತೀವಿ, ಇದಕ್ಕೆ ಉಲ್ಬಣಿತ ದೋಷಗಳು ಅಂತ ಕರಿತೀವಿ. ಸೊ ಆ ಕಫ ದೋಷವನ್ನು ಕೂಡ ನಿಸ್ಸರಣ ಮಾಡಲಿಕ್ಕೆ, ನಿಸ್ಸರಣ ಅಂದ್ರೆ ಏನು, ಸಾಲಿಡ್ ಆಗಿರ್ತಕ್ಕಂತಹ ಕಫದೋಷವನ್ನ ಡಿಸ್ಇಂಟಿಗ್ರೇಟ್ ಮಾಡಿ ಲಿಕ್ವಿಫೈ ಮಾಡತಕ್ಕಂತಹ ಪ್ರೋಸೆಸ್ಗೆ ನಿಸ್ಸರಣ ಅಂತಕ್ಕಂಥದ್ದು ಕರಿತೀವಿ. ಇದನ್ನ ಮಾಡಿ ನಮಗೆ ಕೆಮ್ಮನ್ನ, ಕಫ ಆವೃತ ಅಂದ್ರೆ ಸೋರ್ ಥ್ರೋಟ್ ಅಂತ ಏನ್ ಕರಿತೀವಲ್ಲ, ಕಫಾವೃತ ಕಂಠ ಅಂತ ಕರಿತೀವಿ, ಆ ಕಂಠ ಕರ್ಷಣೆ ಮಾಡತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ಪೇಷಂಟ್ಸ್ ಹೇಳ್ತಿರ್ತಾರೆ, ಅಯ್ಯೋ ಯಾವುದು ಸಾರ್ ಕಷ್ಟ ಕರ್ಮ ಇದು ಮನೇಲಿ ಮಾಡ್ಕೊಳ್ಳಕ್ಕೆ, ಒಂದು ಸಿಂಪಲ್ ಆಗಿರ್ತಕ್ಕಂತಹ ಕಾಫ್ ಸಿರಪ್ ತಗೊಂಡು ಕುಡಿದು ಬಿಟ್ರೆ ಆಗಲ್ವೇ, ಒಂದು ಕೆಮಿಕಲ್ಲು, ಅನೇಕ ವಿಧವಂತಹ ಪ್ರಿಸರ್ವೇಟಿವ್ಸು, ದುಡ್ಡು ವ್ಯಯ. 4ನೇದು ಇಷ್ಟನ್ನು ಬಿಟ್ಟುಬಿಡಿ, ಇದು ಆಯ್ತು ಒಂದು ಭಾಗ. ಪ್ಲಾಸ್ಟಿಕ್ ಬಾಟಲ್ ಬರ್ತಕ್ಕಂಥ ಅನೇಕ ಸಿರಪ್ಗಳು ತುಂಬಾ ಅನಿವಾರ್ಯ, ತುಂಬಾ ಅವಶ್ಯಕತೆ, ಅಥವಾ ದೋಷಗಳು ನಮ್ಮ ಹಂತದಲ್ಲಿ ನಾವು ಮನೆಯಲ್ಲಿ ಅದನ್ನ ರಿಪೇರಿ ಮಾಡ್ಕೊಳಕ್ ಆಗಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಆಯುರ್ವೇದಿಯ ವೈದ್ಯರ ಮಾರ್ಗದರ್ಶನ ಮೇಲೆ ಹೋಗಿ ತಗೊಳ್ಬೇಕು. ಪ್ಲಾಸ್ಟಿಕ್ ಕಂಟೈನರ್ ಕೂಡ ನೀವು ದ್ರವ್ಯ ಅದರಲ್ಲಿ ಶೇಖರಣೆ ಸ್ಟೋರ್ ಮಾಡಿಟ್ಟಾಗ ಅದರ ಕೆಮಿಕಲ್ ಪ್ರಾಪರ್ಟೀಸು ನೆಗೆಟಿವ್ ಆಗಿ ಕೆಲಸ ಮಾಡಿ ಕ್ಯಾನ್ಸರ್ನಂತಹ ಮಹಾಮಾರಿ ರೋಗಗಳನ್ನು ಸೇರಿಸಿಕೊಂಡು ಶರೀರದಲ್ಲಿರತಕ್ಕಂತಹ ರೋಗ ಪ್ರತಿರೋಧಕ ಶಕ್ತಿ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನ್ ಕರಿತೀವಿ ಅದನ್ನ ಗಣನೀಯವಾಗಿ ಕಡಿಮೆ ಮಾಡಿಬಿಡುತ್ತೆ. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಪುಟ್ಟ ಶಿಶುವಿಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನ, ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಸೇವನೆ ಮಾಡತಕ್ಕಂತಹ ಔಷಧಿಗಳನ್ನ, ವಯೋವೃದ್ಧರು ಅಥವಾ ಜೀರಿಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ಪೇಯದ ರೂಪದಲ್ಲಿ ಏನಾದರೂ ಕೊಡಲೇಬೇಕು ಅಂದ್ರೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟ್ನಲ್ಲಿ ಕೊಡಬಾರದು ಅಂತಕ್ಕಂತಹ ಒಂದು ಚಿಂತನೆ, ಆ ರೂಲ್ಸು, ಅದರ ಇನ್ಫೋರ್ಸ್ಮೆಂಟ್, ಅದನ್ನ ಅನುಷ್ಠಾನಗೊಳಿಸತಕ್ಕಂತಹ ಪದ್ಧತಿ ಪ್ರಕ್ರಿಯೆ ಕೂಡ
ಭಾರತ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಪ್ಲಾಸ್ಟಿಕ್ ಅಷ್ಟು ಮಟ್ಟಿಗೆ ನಿಮಗೆ ಶರೀರಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡ್ತಕ್ಕಂಥದ್ದು. ಈ ಕಷಾಯ ನಾನೇನು ಹೇಳಿದ್ನಲ್ಲ, ಟೈಮ್ ಟೆಸ್ಟೆಡ್, ಮೋಸ್ಟ್ ಟ್ರಸ್ಟೆಡ್, ಮನೆಯಲ್ಲಿ 4, 5, 6 ವರ್ಷದ ಮಗುವಿನಿಂದ ಹಿಡಿದು 99-100 ವರ್ಷದ ಮುದುಕರವರೆಗೂ ಸೇಫ್ ಆಗಿ ನಿರ್ಭಯವಾಗಿ ಏನೂ ಯೋಚನೆ ಮಾಡದೆ ಯಾವುದೇ ಉಪದ್ರವ ರಹಿತವಾಗಿ ಸ್ಥಾನಿಕವಾಗಿ ಸಂಸ್ಥಾನಿಕವಾಗಿ ಆ ಸಮಸ್ಯೆ ಅಂದ್ರೆ ಕಫ ಆವೃತವಾದಂತಹ ಸಮಸ್ಯೆ, ಕೆಮ್ಮು ಜೊತೆಗೆ ಫ್ರೀ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಏನ್ ಗೊತ್ತಾ, ನೆಗಡಿಯನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು, ಮೂಗಲಿರತಕ್ಕಂತಹ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ತಕ್ಕಂಥದ್ದು, ಶರೀರದಲ್ಲಿ ತುಂಬಾ ಕಫ ಇದೆ, ದಮ್ಮಿದೆ, ಕೆಮ್ಮಿದೆ, ನಿಷ್ಠೀವನ ಇದೆ, ಗೊಣ್ಣೆ ಅಥವಾ ಮ್ಯೂಕಸ್ ಅಥವಾ ನಾವು ಮ್ಯೂಕಾಯ್ಡ್ ಸೆಕ್ರೀಷನ್ಸ್ ಮೂಗಲ್ಲಿ ಏನು ಕಟ್ಕೊಂಡಿರುತ್ತೆ, ಮೂಗು ಕಟ್ಟಿದೆ ಅಂತ ಹೇಳ್ತೀವಿ ಅಥವಾ ಮೂಗು ಬಿಡುತ್ತೆ ಅಂತ ಹೇಳ್ತೀವಿ, ಅದು ಕೂಡ ನಿಮ್ಮ ಕಂಠದ ಕಫವನ್ನು ತೆಗೆತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಊರಸ್ ಅಂದ್ರೆ ಚೆಸ್ಟ್, ಸುಪ್ರಾ ಕ್ಲಾವಿಕ್ಯುಲರ್ ಭಾಗಗಳು, ಊರ್ಧ್ವ ಜತುರ್ಗತ ವಿಕಾರಗಳು ಅಂತ ಕರಿತೀವಿ. ಅಂದ್ರೆ ಈ ಕ್ಲಾವಿಕಲ್ 2 ಬೋನ್ ಇರುತ್ತಲ್ಲ, ಇದರ ಮೇಲ್ಪಟ್ಟಂತಹ ಎಲ್ಲ ಸಮಸ್ಯೆಗಳು, ಅನೇಕ ಸಮಸ್ಯೆಗಳನ್ನ ಒಂದು ಶುಂಠಿ, ಒಂದು ಮೆಣಸು, ಒಂದು ಹಿಪ್ಪಳಿ, ಸಿಂಪಲ್ ನೀರು, ಸ್ವಲ್ಪ ಅಗ್ನಿ ಬೆಂಕಿ ಮನೇಲಿದ್ರೆ ಈ ಪ್ರಾಬ್ಲಮ್ನ ರಾಮಬಾಣವಾಗಿ ಸರಿ ಮಾಡಬಹುದು. ಅಂದ್ರೆ ಇದಕ್ಕಿಂತ ಆತ್ಮ ಸಂತೃಪ್ತಿ, ಇದಕ್ಕಿಂತ ಒಂದು ಆತ್ಮಸ್ಥೈರ್ಯ, ಇದಕ್ಕಿಂತ ಒಂದು ನೆಮ್ಮದಿ, ಇದಕ್ಕಿಂತ ಒಂದು ಸೇಫ್ಟಿ, ಇದಕ್ಕಿಂತ ಒಂದು ಎಕಾನಮಿ ಇನ್ನೊಂದು ಇದನ್ನು ಯೋಚನೆ ಮಾಡಿ. ಕೆಮ್ಮು, ಕಫ, ನೆಗಡಿ, ಗಂಟ್ಲು ಕಟ್ಕೊಂಡಿದೆ, ಈ ತರದ ಎಲ್ಲ ಸಮಸ್ಯೆಗಳು ಇದ್ದಲ್ಲಿ ಇವತ್ತು ಹೇಳ್ತಕ್ಕಂತಹ ಸಿಂಪಲ್ ರೆಮಿಡಿ ಯೂಸ್ ಮಾಡಿ. ನೆನಪಿರ್ಲಿ, ನಿಮಗೆ ಇದಕ್ಕೆ ಸ್ವಲ್ಪ ಅರಿಶಿಣವನ್ನ ಕುದಿಸಕ್ಕಿನ ಮುಂಚೆ ಕುದಿಯೋದ್ರ ಜೊತೆಗೆ ಹಾಕಿ ಕುದಿಸ್ತಕ್ಕಂಥದ್ದು, ಆದ ಮೇಲೆ ಕುಡಿಯಕ್ಕಿನ ಮುಂಚೆ ಸ್ವಲ್ಪ ಹನಿಯನ್ನ, ಹಳೆಯ ಜೇನುತುಪ್ಪವನ್ನ, ಮಧುವನ್ನ ಕೂಡ ಬೆರೆಸಿ ಸೇವನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಈ ಕಫಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸು ಟಕ್ ಅಂತ ಸಾಲ್ವ್ ಆಗುತ್ತೆ. ಯೋಚನೆ ಮಾಡಬೇಡಿ, ಸಮಸ್ಯೆಗೆ ನಿವಾರಣೆ ಇಲ್ಲಿದೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂಬರುವ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.